ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಕಾಯಿಲೆಗೆ ಯಾವ ಮನೆಮದ್ದನ್ನು ಮಾಡ್ಕೊಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ಆ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಕೊಬೋದು. ಹಾಗಾದರೆ ಯಾವೆಲ್ಲ ಕಾಯಿಲೆಗಳನ್ನು ನಾವು ಸಾಲ್ವ್ ಮಾಡ್ಕೊಬೋದು ಅಂತ ಹೇಳೋದಾದರೆ, ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ಶುಗರ್ ಏನಾದ್ರು ಇತ್ತು ಅಂದರೆ ಅಂಥವರು ಬೇವು, ಕರಿಬೇವು, ಹಾಗಲಕಾಯಿ, ಅಮೃತ ಬಳ್ಳಿ ಇಷ್ಟನ್ನು ನಾವು ತಿಂತಾ ಬರೋದ್ರಿಂದ, ನಮ್ಮ ದಿನನಿತ್ಯದ ಆಹಾರದಲ್ಲಿ ತಿಂತಾ ಬರೋದ್ರಿಂದ ನಮ್ಮ ಶುಗರನ್ನು ನಾವು ಕಂಟ್ರೋಲ್ ಮಾಡ್ಕೊಬೋದು. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಬಾಯಿ ಹುಣ್ಣು ಸಮಸ್ಯೆಗೆ ನಾವು ಕೊಬ್ಬರಿ ಮತ್ತು ಅಲೋವೆರಾನ ಜಾಸ್ತಿ ಯೂಸ್ ಮಾಡಬೇಕು. ಕೊಬ್ಬರಿ ಮತ್ತು ಅಲೋವೆರಾನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಬಾಯಿ ಹುಣ್ಣು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಬೋದು. ನೆಕ್ಸ್ಟು ಮೂರನೇದು ಬಂದುಬಿಟ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದರೆ ಅಂಥವರು ಪುದೀನ ಎಲೆ, ತುಳಸಿ ಎಲೆ ಮತ್ತು ಮೂಲಂಗಿ ಮೂರನ್ನು ನಾವು ಜಾಸ್ತಿ ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಬೋದು. ನೆಕ್ಸ್ಟು ನಾಲ್ಕನೇದು ಬಂದುಬಿಟ್ಟು ಜಾಂಡೀಸ್ ಪ್ರಾಬ್ಲಮ್ ಇತ್ತು ಅಂದರೆ ನೆಲನೆಲ್ಲಿನ ನಾವು ಯೂಸ್ ಮಾಡಬೇಕು. ಅದ್ರದ್ದು ಪಿಕ್ಚರ್ ನಾನು ಹಾಕಿದ್ದೀನಿ, ಅದು ಯಾರಿಗಾರು ಗೊತ್ತಾಗಿಲ್ಲ ಅಂದರೆ ಆ ಚಿತ್ರ ನೋಡ್ಕೊಂಡ್ಬಿಟ್ಟು ನೀವು ನೋಡ್ಬೋದು ನೆಲನೆಲ್ಲಿ ಹೇಗಿರುತ್ತೆ ಅಂತೇಳಿ. ಇದನ್ನು ಯೂಸ್ ಮಾಡೋದ್ರಿಂದ ಜಾಂಡೀಸ್ ಪ್ರಾಬ್ಲಮನ್ನು ನಾವು ಕಂಟ್ರೋಲ್ ಮಾಡ್ಕೊಬೋದು. ನೆಕ್ಸ್ಟು ಶೀತ ಮತ್ತು ಜ್ವರಕ್ಕೂ ಅಷ್ಟೇ ಇದು ಸಂಜೀವಿನಿ ಥರ ಕೆಲಸ ಮಾಡುತ್ತೆ ನೆಲನೆಲ್ಲಿ. ಹಾಗಾಗಿ ಶೀತ ಮತ್ತು ಜ್ವರಕ್ಕೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ. ನೆಕ್ಸ್ಟು ಐದನೇದು ಬಂದುಬಿಟ್ಟು ಅಜೀರ್ಣ ಸಮಸ್ಯೆ ಏನಾದ್ರು ಇತ್ತು ಅಂಥವರು ಶುಂಠಿ, ನಿಂಬೆ, ಕರಿಬೇವು, ಮೂಲಂಗಿ, ಸೌತೆಕಾಯಿ, ಈರುಳ್ಳಿ ಇಷ್ಟನ್ನು ಯೂಸ್ ಮಾಡೋದ್ರಿಂದ ಅಜೀರ್ಣ ಸಮಸ್ಯೆಯಿಂದ ನೀವು ನಿವಾರಣೆ ಆಗ್ಬೋದು. ಏಕೆಂದರೆ ಇದಿಷ್ಟು ತಿನ್ನೋದ್ರಿಂದ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಆಗ ನಮಗೆ ಯಾವುದೇ ಥರ ಅಜೀರ್ಣ ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಮರವಿನ ಸಮಸ್ಯೆ. ನಿಮಗೇನಾದ್ರು ಮರವಿನ ಸಮಸ್ಯೆ ಇತ್ತು ಅಂದರೆ ಅಂಥವರು ಒಂದೆಲಗವನ್ನು ಯೂಸ್ ಮಾಡಿ, ನೆಕ್ಸ್ಟು ಬೆಂಡೆಕಾಯಿನ ಯೂಸ್ ಮಾಡಿ, ಬಾದಾಮಿ ಇವು ಮೂರನ್ನು ನೀವು ದಿನನಿತ್ಯ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೊಜ್ಜು ಸಮಸ್ಯೆ ಇರೋರು ನಿಂಬೆ, ಕರಿಬೇವು, ತುಳಸಿ, ಶುಂಠಿ, ಸೌತೆಕಾಯಿ, ಜೇನುತುಪ್ಪ ಇಷ್ಟನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಬೊಜ್ಜಿನ ಸಮಸ್ಯೆ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನೆಗಡಿ ಏನಾರು ಆಗಿತ್ತು ಅಂದರೆ ಅಂಥವರು ದೊಡ್ಡಪತ್ರೆ, ತುಳಸಿ ಮತ್ತು ಶುಂಠಿ ಕಷಾಯ ಇದು ಮೂರನ್ನು ಯೂಸ್ ಮಾಡೋದ್ರಿಂದ ನೆಗಡಿ ಸಮಸ್ಯೆ ನಿವಾರಣೆ ಆಗುತ್ತೆ. ದೊಡ್ಡಪತ್ರೆ ಅಂತೂ ತುಂಬಾ ಒಳ್ಳೆಯದು, ನಾವು ಮಕ್ಕಳಿಗೂ ಸಹ ಇದನ್ನು ಯೂಸ್ ಮಾಡಿರ್ಬೋದು. ತುಂಬ ಬೇಗ ಕಂಟ್ರೋಲ್ ಆಗುತ್ತೆ ದೊಡ್ಡಪತ್ರೆ ಮತ್ತು ತುಳಸಿಯಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ರಕ್ತಹೀನತೆ, ಬ್ಲಡ್ ಏನಾದ್ರು ಕಮ್ಮಿ ಇತ್ತು ಅಂದರೆ ಅಂಥವ್ರು ಏನು ಮಾಡಬೇಕು ಅಂದರೆ ನುಗ್ಗೆ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ, ನುಗ್ಗೆ ಸೊಪ್ಪು ಪಲ್ಯ ಆ ಥರ ನುಗ್ಗೆ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಬೀಟ್ರೋಟು ಅಷ್ಟೇ, ನೀವು ಬೀಟ್ರೋಟ್ ಪಲ್ಯ, ಬೀಟ್ರೋಟನ್ನ ನೀವು ಜಾಸ್ತಿ ಯೂಸ್ ಮಾಡ್ತಾ ಬರೋದ್ರಿಂದ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗಿ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಮಲಬದ್ಧತೆ ಸಮಸ್ಯೆ ಏನಾದ್ರು ಇತ್ತು ಅಂದರೆ ಅಂಥವರು ಬೆಲ್ಲ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮಲಬದ್ಧತೆ ಸಮಸ್ಯೆ ಇತ್ತು ಅಂದರೆ ಅಂಥವರು ಬೆಲ್ಲ ಮತ್ತು ತುಪ್ಪನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿನ್ನಿ. ನೆಕ್ಸ್ಟ್ ಬಂದುಬಿಟ್ಟು ಚರ್ಮರೋಗ ಸಮಸ್ಯೆ ಇತ್ತು ಅಂದರೆ ಅಂಥವರು ಬೇವು, ಬಿಲ್ಪತ್ರೆ ಮತ್ತು ಗರಿಕೆಯನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಅದು ಸಾಲ್ವ್ ಆಗುತ್ತೆ. ನೀವು ಕೆಲವೊಬ್ಬರಿಗೆ ಜಾಸ್ತಿ ಪಿಂಪಲ್ಸ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಆಗ್ತಾ ಇರುತ್ತೆ, ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದು. ನೆಕ್ಸ್ಟು ಕಣ್ಣಿನ ತೊಂದರೆ ಏನೇ ಇದ್ದರೂ ಕೂಡ ಅಂಥವರು ಕ್ಯಾರೆಟು, ಹೊನ್ಗನೆ ಸೊಪ್ಪು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಬರೋದ್ರಿಂದ ಕಣ್ಣಿನ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಕೆಲವೊಬ್ಬರಿಗೆ ದೂರದೃಷ್ಟಿ ನೀಟಾಗಿ ಕಾಣಿಸ್ತಾ ಇರಲ್ಲ ಅಂಥವರು, ಕಣ್ಣುರಿ ಬರ್ತಾ ಇರುತ್ತೆ ಅಂಥವರಿಗೆ, ಈ ಥರ ಕಣ್ಣಿಂದ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ನೋಡಿದ್ರಾಗ ಇವತ್ತಿನ ವಿಡಿಯೋದಲ್ಲಿ ಯಾವ ಕಾಯಿಲೆಗೆ ಯಾವ ಮನೆಮದ್ದು ಯಾವುದನ್ನು ತಿನ್ನೋದ್ರಿಂದ ನಮ್ಮ ಕಾಯಿಲೆ ನಿವಾರಣೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ಮಾಹಿತಿಗೋಸ್ಕರ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ನಿಮ್ಗೆ ಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.